ನಟೀರು ಅಂತ ಬಂದಾಗ ಆ ಬೌಂಡ್ರಿಗಳನ್ನ ಜನನ ಒಂದಷ್ಟು ಜನ ಸೆಟ್ ಮಾಡ್ಬಿಡ್ತಾರಂತ ರಚಿತವ್ರ ಈ ಪಾತ್ರನ ಮಾಡ್ಬೇಕು, ದುನಿಯಾ ವಿಜಯ್ ಈ ತರನೇ ಪಾತ್ರ ಮಾಡ್ಬೇಕು ಅನ್ನೋ. ಯಾಕಂದ್ರೆ ಈಗ ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಯ್ತು ಕಲಂ ಕಾವಲ್ ಅಂತ ನೋಡಿರ್ಬೋದು ನಾನು, ಮಮ್ಮೂಟಿ ಅವರು. ಆ ಪಾತ್ರ ಸೂಪರ್ ಸ್ಟಾರ್ ಮೀರಿದಂತ ಒಂದು ಪಾತ್ರ, ಅದನ್ನ ಅಷ್ಟು ಕೆಟ್ಟದಾಗಿರೋ ಯಾರು ಹೊಸಬ ತಗೊಂಡ್ ಮಾಡುವಂತ ಪಾತ್ರ ಅವ್ರು ಮಾಡಿದಂತ. ಯಾಕಂದ್ರೆ ಅವ್ರು ಫ್ಲರ್ಟ್ ಮಾಡುವಂತದ್ದಾಗ್ಲಿ, ಅದೊಂದು ಸೈಕೋ ಒಂದ್ ಪಾತ್ರ ಆಗ್ಲಿ, ಆ ತರದಲ್ಲೇ ಕರೆಕ್ಟ್ ಅಂತವ್ರು ಮಾಡ್ತಾರೆ. ಬಟ್ ಇನ್ನೂ ಆತರ ಟ್ರೈ ಮಾಡಕ್ ಹೋದು ನಮ್ಮಲ್ಲೇ ಒಂದಷ್ಟು ಜನ ಅಂದ್ರೆ ನಮ್ಮ ಸ್ಟಾರ್ ಗಳು ಮಾಡಿದ್ರೆ ಒಪ್ಕೊಳ್ಳೋದು ಅದ್ರಲ್ಲೇ ಸ್ವಲ್ಪ ಇನ್ನೂ ಸ್ವಲ್ಪ ಮಡಿವಂತಿದೆ 100%. ಅಂದ್ರೆ ನಾವು ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ಬೇಕು, ಅವಾಗ ದಿಲ್ ಗೆಟ್ ಯೂಸ್ ಟು ಇಟ್. ನೀವ್ ಹೇಳ್ದಂಗೆ ಬೇರೆ ಭಾಷೆನ ನೋಡಿ ನಮ್ಮ ಭಾಷೆಲಿ ಯಾಕೆ ಸಿನಿಮಾ ಮಾಡಲ್ಲ ಅಂತ ಹೇಳ್ತಾರಲ್ವಾ, ನಮ್ಮ ಭಾಷೆಲಿ ಮಾಡಿದಾಗ ನೀವ್ ಯಾಕೆ ಒಪ್ಕೊಳ್ತಿಲ್ಲ ಅಂತ ನಾವ್ ಹೇಳ್ತೀವಿ. ನಿಮ್ದು ಮಾತಿದೆ, ನಮ್ದು ಮಾತಿದೆ, ಮಾಡಿದಾಗ ಯಾಕೆ ಒಪ್ಕೊಳ್ಳಲ್ಲ? ಮೇಕಿಂಗ್ ಆಗಿರ್ಬೋದು, ಇಲ್ಲ ಇನ್ನೊಂದು. ಇವಾಗ ಮೇಕಿಂಗ್ ಚೆನ್ನಾಗಿರಲ್ಲ ನಮ್ ಸಿನಿಮಾ, ಮೇಕಿಂಗ್ ಕಾನ್ಸಂಟ್ರೇಟ್ ಮಾಡ್ತಿದೀವಿ. ಕತೆ ಚೆನ್ನಾಗಿರಲ್ಲ, ಕತೆ ಕಾನ್ಸಂಟ್ರೇಟ್ ಮಾಡ್ತಿದೀವಿ. ಪಾತ್ರಗಳು ಒಂದೇ ತರ ಇರುತ್ತೆ, ಪಾತ್ರಗಳು ಡಿಫ್ರೆಂಟ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ. ಸೊ ಇಟ್ಸ್ ನೈಸ್, ವಿ ಆರ್ ಪ್ಲಾನಿಂಗ್. ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ತಿದ್ವಿ, ಬಟ್ ಸ್ಟಿಲ್ ದೇ ಆರ್ ಸ್ಟಿಲ್ ಕಂಪೇರಿಂಗ್ ಅಂದಾಗ ಯಾಕೆ ವೈ? ನಮಗೂ ಒಂದು ಬೇಜಾರು ಇರುತ್ತಲ್ವಾ ಎಲ್ಲ ಆರ್ಟಿಸ್ಟ್ಗಳಿಗೂ. ಇಲ್ಲ, ನಾವು ಎಲ್ಲಾ ಭಾಷೆ ಸಿನಿಮಾದವ್ರ ತರ ನಾವು ಕೆಲಸ ಮಾಡ್ತಿದೀವಿ. ಸೊ ಕಂಪೇರ್ ಮಾಡ್ದೇನೆ ನಮ್ಮ ಭಾಷೆ ಸಿನಿಮಾ ಇವತ್ತು ಸಕದಾಗಿ ಬಂದಿದೆ ಅಂತ ನೀವ್ ಎತ್ತು ನಿಲ್ಸ್ದಾಗ್ಲೇ ಬೇರೆ ಭಾಷೆಯವ್ರು ನೋಡೋದು, ಬೇರೆ ಭಾಷೆ ಜನ ನೋಡೋದು, ಅವ್ರೇನೋ ಮಾಡ್ತಿದಾರೆ ನೋಡೋಣ ಅಂತ ಅಷ್ಟೇ. ನಮ್ಮ ಭಾಷೆನ, ನಮ್ಮ ಜನನ ನಾವ್ ಎತ್ತಿಡ್ಲಿಲ್ಲ ಅಂದ್ರೆ ಇನ್ಯಾರು ಬಂದು ಎತ್ತಿಡಿತಾರೆ ಅಷ್ಟೇ. ಲ್ಯಾಂಡ್ ಲಾರ್ಡ್ ಈ ತರದೊಂದು ಹಿಂದೇಟ್ ಆಗಕ್ಕೆ ಅಂದ್ರೆ ಒಂದು ಕಲೆಕ್ಷನ್ ವಿಚಾರದಲ್ಲಿ ಜನ ಬರೋಕಲ್ಲಿ ಏನ್ ಅನ್ಸುತ್ತೆ, ಏನ್ ಕಾರಣ ಅಂತ ಅನ್ಸುತ್ತೆ ತಮಗೆ? ಏನೋ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ, ಬಟ್ ಗ್ರಾಜುಯಲಿ ಸಿನಿಮಾ ಚೆನ್ನಾಗ್ ಆಗ್ತಿದೆ ಅಂತ ಕೇಳ್ಪಡ್ತಿದ್ದೀನಿ ನಾನು. ಇವಾಗ ಟೇಕ್ ಆಫ್ ಅಲ್ಲಿ ಸ್ವಲ್ಪ ಫಸ್ಟ್ 2 days ಸ್ವಲ್ಪ ಕಷ್ಟ ಆಯ್ತು, ಬಟ್ ಡೇ ಬೈ ಡೇ ವಿ ಆರ್ ಗೆಟಿಂಗ್ ಗುಡ್ ರೆಸ್ಪಾನ್ಸ್ ಅಂಡ್ ಇಲ್ಲ, ವಿ ಆರ್ ರಿಯಲಿ ಗೆಟಿಂಗ್ ಗುಡ್ ಅಪ್ರಿಸಿಯೇಷನ್ ಅಂಡ್ ಐ ಥಿಂಕ್ ಮೈ ಪ್ರೊಡ್ಯೂಸರ್ ಇಸ್ ಹ್ಯಾಪಿ ಟುಡೇ. ನಿಂಗ ಪಾತ್ರದ ಬಗ್ಗೆ ಮಾತಾಡ್ತಿದ್ದೆ, ಅಂದ್ರೆ ತುಡಿತಾ ಇದಲ್ಲ ಪಾತ್ರ, ತುಡಿತಾ ಅಂದ್ರೆ ರಾಜ ಏನೋ ಒಂದು ಗೊತ್ತು ಆದ್ರೂ ಬಿಟ್ಕೊಡಲ್ಲ ಆ ಪಾತ್ರವನ್ನ. ಆ ನಂತರದಲ್ಲಿ ನಿಮ್ ಕೋಪ ಬಂದಾಗಿದ್ದಂತ ಒಂದಷ್ಟು ದೃಶ್ಯಗಳು ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತೀರಿ ಆಕ್ಚುಲಿ. ಥ್ಯಾಂಕ್ ಯು. ಇರ್ಬೇಕಲ್ಲ, ಜೊತೆಗೆ ನಿಲ್ಲೇಬೇಕಲ್ಲ. ಈ ತರ ಪಾತ್ರಗಳು ತುಂಬಾ ಕಷ್ಟ ಸಿಗೋದು ಹೀರೋಯಿನ್ಸ್ಗಳಿಗೆ. ಸೊ ಇಟ್ಸ್ ನೈಸ್. ನನ್ಗೆ ಅದೇ ಹೇಳ್ತೀವಿ, ಪ್ರತಿ ಮಾತಲ್ಲೂ ನಾನು ಜಡೇಶ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಮತ್ತೆ ಆ ಸ್ಕ್ರೀನ್ ಪ್ಲೇ ಕೂಡಿಸ್ತಾರೆ. ಎಲ್ಲೋ ಬೋರ್ ಆಗೋದಾಗ್ಲಿ, ಇಲ್ಲ ಇದೆಲ್ಲೋ ನಾನ್ ಸಿಂಕ್, ಇಲ್ಲ ಇದನ್ನು ಮಿಸ್ಟ್ರ್ಯಾಕ್ ಆಗ್ತಿದೆ ಅಂತ ಅಲ್ಲ. ಇಟ್ಸ್ ವೆರಿ ನೀಟ್ಲಿ ಕಟ್. ಎಡಿಟರ್ಗೆ, ಜಡೇಶ್ ಸರ್ಗೆ ಹ್ಯಾಟ್ಸ್ ಆಫ್.